ಹಾಯ್. ಸೊ ಇವತ್ತು ಬಾ ಒಳಗೆ ಬಾ. ಸೊ ಆಲ್ಮೋಸ್ಟ್ ಇವತ್ತು ಬೆಳಗ್ಗೆ ಕಲ್ಕುಮಲೈ ಮತ್ತು ಆಮೇಲೆ ಒಂದು ನ್ಯಾಷನಲ್ ಪಾರ್ಕ್ ಹೋಗಿದ್ವಿ. ಅಲ್ಲಿ ಭಾಳ ರಶ್ ಇತ್ತು, ಅದಕ್ಕೆ ಅದು ನೋಡೋಕ್ಕಾಗಿಲ್ಲ, ವಾಪಸ್ ಬಂದ್ವಿ. ಆಮೇಲೆ ಒಂದು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ವಿ, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಒಳಗೆ ಹೋಗೋಣ ಅಂತ ಕೇಳಿದ್ರೆ ಅವ್ರು ಬಿಡಲಿಲ್ಲ. ಸೊ ಅದಕ್ಕೆ ನಾವಿನ್ನು ಅಲ್ಲಿಂದ ವಾಪಸ್ ಬಂದುಬಿಟ್ವಿ. ವಾಪಸ್ ಬಂದು ನಮ್ಮ ರೂಮಿಗೆ ಬಂದ್ವಿ. ಇಲ್ಲಿಂದ ಒಂದೆರಡು ವ್ಯೂ ಪಾಯಿಂಟ್ಸ್ ಇದ್ದಾವೆ. ಇಲ್ಲ ಒಂದು ವಾಟರ್ಫಾಲ್ ಇದೆ, ಅದು ನೋಡ್ಕೊಂಬಿಟ್ಟು ನಾಳೆ ರಿಟರ್ನ್ ಬೆಂಗಳೂರಿಗೆ. ಸೊ ಇವತ್ತು ಲಾಸ್ಟ್ ಡೇ. ಸೊ ಇವತ್ತು ಒಂದು ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ದೀವಿ ನಾವು. ನಮಗೆ ಭಾಳ ಚೆನ್ನಾಗಿ ಇಷ್ಟ ಆಯಿತು, ಯಾಕಂದರೆ ಮೇನ್ ನಮಗೆ ವ್ಯೂ ಇಷ್ಟ ಆಯಿತು ರೂಮಿಂದ. ಅದಕ್ಕೆ ನಾವು ಈ ರೆಸಾರ್ಟ್ ಬುಕ್ ಮಾಡ್ಕೊಂಡಿರೋದು. ಬನ್ನಿ ತೋರಿಸ್ತೀನಿ ವ್ಯೂ ಹೆಂಗಿದೆ ನೋಡಿ. ಇದು ಬರ್ತಾ ಇದೆ ಹಾಲು, ಸ್ಪೇಷಿಯಸ್. ನಾವು ಅಗೋಡಾದಲ್ಲಿ ಬುಕ್ ಮಾಡ್ಕೊಂಡಿದ್ದು. ನಾನು ಫಸ್ಟ್ ಏನು ಮಾಡಿದ್ದೆ ಅಂದರೆ, ಅಲ್ಲಿಗಾದ್ರೆ ಟ್ರಿಪ್ ಬರಬೇಕಾದ್ರೆ ಬರೋಕ್ಕಿಂತ ಮುಂಚೆ ಈ ಗೂಗಲ್ ಮ್ಯಾಪ್ಸ್ ಎಲ್ಲ ಓಪನ್ ಮಾಡಿ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನೋಡ್ಕೊಂಡು, ಅದ್ರ ಸುತ್ತಮುತ್ತ ಯಾವ ಹೋಟೆಲ್ಸ್ ಇದಾವೆ ಅಂತ ನೋಡ್ಕೊಂಡು, ಅದನ್ನ ಮೇಲೆ ಹಿಂಗೆ ಝೂಮ್ ಮಾಡಿ, ಮತ್ತು ಅದು ಅಲ್ಲಿಂದ ನಮ್ಗೆ ಯಾವುದು ವ್ಯೂ ಪಾಯಿಂಟ್ ಯಾವ್ದು ಚೆನ್ನಾಗಿರುತ್ತೋ ಮತ್ತು ನಮ್ಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ನೋಡ್ಕೊಂಡು ನಾನು ಅಲ್ಲಿ ಮ್ಯಾಪ್ಸಲ್ಲಿ ಗೂಗಲ್ ಮ್ಯಾಪ್ಸಲ್ಲಿ ಝೂಮ್ ಮಾಡಿ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಬುಕ್ ಮಾಡ್ತೀನಿ. ಆ ಥರ ಹೋಟೆಲ್ಸ್ ಬುಕ್ ಮಾಡ್ತೀನಿ ನಾನು. ಆ ಥರ ಸಿಕ್ಕಿರೋದು ಇದು ನನಗೆ ಸೋಲಾಕ್ರು ನೋಡಿ. ಬಂದರೆ ನೋಡಿ, ಇದು ವ್ಯೂ ಪಾಯಿಂಟ್ ಮಾತ್ರ ಸೂಪರ್ ಇದೆ. ಸಿಟ್ ಔಟ್ ಇದು. ರೂಮಿಂದ ಹೊರಗೆ ಬಂದರೆ ದೊಡ್ಡ ಸಿಟ್ ಔಟು. ಆಮೇಲೆ ಹಂಗೆ ಆ ಕಡೆ ಪ್ಯಾನ್ ಮಾಡಿದರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಹಂಗೆ ಮೇಲೆ ನೋಡಿ ವ್ಯೂ ಪಾಯಿಂಟ್ ಸೂಪರ್ ಇದೆ. ವ್ಯೂ ಪಾಯಿಂಟ್. ಇವಾಗ ಫುಡ್ ಆರ್ಡರ್ ಮಾಡಿದ್ದೀವಿ, ಇಲ್ಲಿಗೆ ಬರುತ್ತೆ ಫುಡ್ಡು. ಇಲ್ಲೇ ಕೂತು ಫುಡ್ ತಿಂತೀವಿ ನಾವು. ಓಕೆ, ಭಾಳ ಸಖತ್ತಾಗಿದೆ. ಬಟ್ ಏನಂದರೆ ಮುನ್ನಾರಿಂದ ನಮಗೆ ಇದೊಂದು 25 ಕಿಲೋಮೀಟರ್ಸ್ ದೂರ. ನಾವು ಮುನ್ನಾರ್ಗೆ ಹೋಗ್ಬೇಕಾದ್ರೆ ಸಿಟಿ ಹತ್ರ ಒಂದು 25 ಕಿಲೋಮೀಟರ್ಸ್ ದೂರ ಹೋಗ್ಬೇಕು. ಬಟ್ ಇಲ್ಲಿ ಒಂದೇ ಸ್ಟೇ ಮಾಡ್ಬೋದು. ಬಂದೇ ಇಲ್ಲಿ ಸ್ಟೇ ಮಾಡಿ ಇವರೇ ಇದು ರೆಸಾರ್ಟ್ ಅವರೇ ಇದು ಜೀಪ್ ಅರೇಂಜ್ ಮಾಡ್ತಾರೆ. ಸೊ ಇಲ್ಲಿಂದನೇ ನಾವು ಡೈರೆಕ್ಟ್ ಕೊಲಕುಮಲೆ ವ್ಯೂ ಪಾಯಿಂಟ್ಗೆ ಹೋಗಿ ನೋಡ್ಕೊಂಡು ಬರ್ಬೋದು. ಅದಕ್ಕೆ ಭಾಳ ಕನ್ವೀನಿಯೆಂಟ್ ಇದೆ ಅಷ್ಟೇ. ಇದು ಚೆನ್ನಾಗಿದೆ. ಆಮೇಲೆ ಮತ್ತೆ ಇಲ್ಲೇ ಸುತ್ತಮುತ್ತ ಟೀ ಎಸ್ಟೇಟ್ ಎಲ್ಲ ಇದ್ದಾವೆ, ಆರಾಮಾಗಿ ನೋಡ್ಕೊಬೋದು. ಒನ್ ಡೇ ಇಲ್ಲಿದ್ದು ನೆಕ್ಸ್ಟ್ ಡೇ ಬೇಕಿದ್ರೆ ನೀವು ಮುನ್ನಾರ್ ಹತ್ರ ಇಲ್ಲ ಮುನ್ನಾರ್ ಸುತ್ತಮುತ್ತ ಎಲ್ಲಾದರೂ ಸ್ಟೇ ಮಾಡ್ಬೋದು. ಬಾಗುಂదా ಸರ್? ಇದು ರೆಸಾರ್ಟ್ ಶೋಲಾ ಕ್ರೌನ್. ಸಾಕತ್ತಿದೆ ಇದು ಶೋಲಾ ಕ್ರೌನ್. ಇದು ಆಪೋಸಿಟ್ ವ್ಯೂ. ಈ ರೂಮಲ್ಲಿದ್ದು ಏನು ಮಾಡೋದಂತ ಇವಾಗ ಹಂಗೆ ಸುಮ್ಮನೆ ಹೊರಗೆ ಒಂದು ಸಣ್ಣ ರೈಡಿಗೆ ಹೋಗ್ತಾ ಇದ್ದೀವಿ ಈ ಗ್ಯಾಪ್ ರೋಡಲ್ಲಿ. ಇದನ್ನು ಗ್ಯಾಪ್ ರೋಡ್ ಅಂತಾರೆ. ಇದು ಎಷ್ಟೋ ಡಿಸ್ಟೆನ್ಸ್ ಕಾಂಟ್ರಾಕ್ಟ್ ಮಾಡ್ತಿದ್ದಾರೆ. ಕೇರಳ ಈ ಕಡೆ ಎಂಡಿಂದ ಅಲಿಪಿಯಿಂದ ಆ ಕಡೆ ಇದು ಧನುಷ್ಕೋಟಿವರೆಗೆ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಈ ರೋಡ್ನ. ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಇಲ್ಲಿ ಬಂದು ಕೂತು ಇಲ್ಲಿ ಕಾಫಿ ಕುಡಿಯೋಣ ಅಂತೇಳಿ ಈ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಹಂಗೆ ರೂಮ್ ಹತ್ರ ಕಾರ್ಡಮಮ್ ಎಸ್ಟೇಟ್ ವಾಕ್ ಇದಂತೆ. ಸೊ ಅಲ್ಲಿಗೆ ಹೋಗಿ ಆ ಎಸ್ಟೇಟ್ ವಾಕಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿ, ಕ್ಯಾಂಪ್ ಫೈರ್ ಇದೆ ಅಂತ ನೈಟ್, ಬಾನ್ ಫೈರ್. ಸೊ ಬಾನ್ ಫೈರ್ ಹಾಕ್ತಾರೆ, ಅದ್ರ ಹತ್ರ ಸ್ವಲ್ಪ ಕುತ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋದು. ಕರೆಕ್ಟ್ ಈ ಚೆಕ್ ಪೋಸ್ಟ್ ಆದಮೇಲೆ ಮುಗೀತು. ಇದು ಕೇರಳ ಮುಗೀತು, ತಮಿಳ್ನಾಡು ಸ್ಟಾರ್ಟ್, ಇಲ್ಲಿಂದ ಕೇರಳ. ಕರೆಕ್ಟು ಬಾರ್ಡರ್ ಚೆಕ್ ಪೋಸ್ಟ್ ಹತ್ರನೇ ನಮ್ಮ ರೂಮ್. ವಾ ನೋಡಿ ಎಷ್ಟು ಹೈಟಲ್ಲಿದೆ, ಇನ್ನೂ ಹೈಟ್ ಇದೆ. ಸೊ ರೆಸಾರ್ಟಿಂದ ಹಂಗೆ ಸುಮ್ಮನೆ ವಾಕಿಗೆ ಬಂದಿದ್ದೀವಿ. ಇದು ಕಾರ್ಡಮಮ್ ಎಸ್ಟೇಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಚಿಕ್ಕ ವಾಟರ್ಫಾಲ್ ಇದೆ ಅಂತೆ, ಸ್ಟ್ರೀಮ್. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಖತ್ತಾಗಿದೆ ಸ್ಟ್ರೀಮ್. ಇಲ್ಲೇ ಸ್ಟ್ರೀಮ್. such a beautiful bliss. Huh?
ಸೊ ಇವಾಗ ಊಟ ಆಯಿತು, ಡಿನ್ನರ್ ಆರ್ಡರ್ ಮಾಡ್ಕೊಂಡಿದ್ವಿ, ಚಪಾತಿ ಕರಿ ಹೇಳಿದ್ವಿ. ಊಟ ಆದಮೇಲೆ ಹಂಗೆ ವಾಕ್ ಬಂದಿದ್ವಿ. ಇಲ್ಲಿ ಇವರು ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ ಇದೆ. ಸೊ ಸರಿ ಕಸ್ಕೊಂಡು ಇವಾಗ ಸ್ವಲ್ಪ ತಿಂದು ರೂಮಿಗೆ ಹೋಗಿ ಸ್ಲೀಪ್ ಮಲ್ಗೋದು. ಹಾಗೆ ನಾಳೆ ಬೆಳಗ್ಗೆ ಎದ್ಬಿಟ್ಟು ಬ್ಯಾಕ್ ಟು ಬೆಂಗಳೂರು. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೆಳಗ್ಗೆ ಒಂದು 9 o'clock ನಂತರ ಬೆಂಗಳೂರಿಗೆ ಸ್ಟಾರ್ಟ್ ಆಯ್ತು. ಇವತ್ತು ಟ್ರಿಪ್ ಮುಗೀತು, ಲಾಸ್ಟ್ ಡೇ. ಇವತ್ತು ಮುನ್ನಾರಿಂದ ವಾಪಸ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಎಲ್ಲ ರೆಡಿ ಆಯಿತು, ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಸೊ ಇನ್ನೇನು ಜಸ್ಟ್ ಜಾಕೆಟ್ ಹಾಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಲೆಟ್ಸ್ ಗೋ ಟು ಬೆಂಗಳೂರು. ಸೊ ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಮುಗಿಸ್ಕೊಂಡು ಇವಾಗೆಲ್ಲ ರೆಡಿಯಾಗಿದೆ. ಎಲ್ಲ ಲಗೇಜ್ ಪ್ಯಾಕ್ಡ್ ಫುಲ್ಲಿ, ಎಲ್ಲ ಲಾಕ್ಡ್. ಸೊ ಇನ್ನು ಬ್ಯಾಕ್ ಟು ಬೆಂಗಳೂರು. 506 kilometers ಇದೆ, 10 hours ತೋರಿಸ್ತಾ ಇದೆ. 10 hours ತೋರಿಸ್ತಾ ಇದೆ ಇವಾಗ, 10.5 hours. ಓ ನೀನು ಎಗ್ಬೇಕಲ್ಲ, ಹತ್ತು ತಿರ್ಸ್ತೀನಿ, ಹತ್ತು ಕೂತ ಮೇಲೆ ತಿರ್ಸೋದೇ ಈಸಿ. ಪಟ್ಕೊಂಡ ಹತ್ತು. ಓಕೆ. ಜೈ ಗಣೇಶ್, ಜೈ ಆಂಜನೇಯ. ತಮಿಳ್ನಾಡಿಗೆ ಬಂದ್ಬಿಟ್ವಿ. ಹಾಂ ఇట్లే అట్లా మున్నార్కి పోతావు ఇంకోసారి. వరది అమ్మ భయపడించరా వీడు, భయపడించేవాడు హారన్ కొట్టి. ಒಂದು ವ್ಯೂ ಪಾಯಿಂಟ್ ಕಾಣಿಸ್ತು, ಚೆನ್ನಾಗಿ ಅನಿಸ್ತು, ಅದಕ್ಕೆ ನಿಂದಿರಿದ್ದೆ ಅಲ್ಲಿ. ಬಾಬಾ ಏನು ಸೂಪರ್ ಇದೆ ನೋಡಿ. ಅಲ್ಲಿ ಒಂದು ರಾಕ್ ಇದೆ, ಅದೇನೋ ಇಂಟ್ರೆಸ್ಟಿಂಗ್ ಇದೆ, ಅದು ಒಳ್ಳೆ ನೋಡೋದಕ್ಕೆ ಚೆನ್ನಾಗಿದೆ ನೋಡಿ. ಈ ಕಲ್ಲಿಂದ ಯಾವುದೊತ್ತು ಯಾರಿಗೋ ಒಂದು ಒಳ್ಳೆ ಫೋಟೋ ಸಿಗುತ್ತೆ. ಏನೋ ಡಿಫ್ರೆಂಟ್ ಇದೆ ಅಲ್ಲ ಇದೊಂದು ಕಲ್ಲು. ಮೊನ್ನೆ ಇದ್ರ ಮೇಲೆ ಹಾಕಿ ಫೋಟೋ ತೆಗಿತಿದಾರಲ್ಲ, ಮೊನ್ನೆ ಜನ ಅದ್ರ ಮೇಲೆ ಹತ್ತಿ ಫೋಟೋ ತೆಗೆದಿದ್ದಾರೆ. ಅಲ್ಲಿಂದ ಬಂದಿದ್ದೀವಿ ನಾವು, ಅಲ್ಲಿಂದ ಘಾಟ್ ಮುಗೀತು. ಸೊ ಈಗ ಸ್ಟ್ರೈಟ್ ರೋಡ್, ಸಿಂಗಲ್ ರೋಡಿಂದ ಹೈವೇ ಮೇಲೆ ಬಂದ್ವಿ ಈಗ. ವೆಲ್ಕಮ್ ಟು ಬೆಂಗಳೂರು.